ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಅಲಾರಾಮ್ ಆಫ್ ಮಾಡಿಬಿಟ್ಟಿದ್ದೀನಿ ಆಯಿತಾ, 6:30. ಆಫ್ ಮಾಡಿ 4 ದಿನ ಆಯಿತು. ಅಮ್ಮ ಪಾತ್ರೆ ತೊಳಿತಾಯಿತ್ತು, ಆಚೆ ಕಡೆಯಿಂದ ಕೂಕೋತೈತೆ, ಲೇಟ್ ಆಯ್ತದೆ 7 ಗಂಟೆ, ಏಳು ಅಂತ. ಓಕೆ, ಎದ್ದು ನೋಡಿದೆ 7 ಗಂಟೆ. ಡೈರೆಕ್ಟ್ ಬಟ್ಲು ಮನೆಗೆ ಹೋಗಿ ಬ್ರಷ್ ಮಾಡಿ ಮುಖ ತೊಳ್ಕೊಂಬಂದೆ. ನಿನ್ನೆ ಫ್ರೆಂಡ್ಸ್ ಸನ್ಸ್ಕ್ರೀನ್ ತೊಗೊಂಬಂದೆ. ಡರ್ಮಾ ತೊಗೊಂಡ್ರು ಚಂದನ. 2-3 ಮೆಡಿಕಲ್ ಕೇಳಿದೆ, ಡರ್ಮಾ ಇಲ್ಲ ಅಂದರು. ಮತ್ತು ಅದೊಂದು ಸ್ವಲ್ಪ ಏನೋ ಕಾಸ್ಟ್ಲಿ, ಅದು ಯಾರೂ ತೊಗೊಳ್ಳಲ್ಲ, ನಮ್ಮ ಹತ್ರ ಇಲ್ಲ ಅಂದರು. ಇದು ಯಾವುದೋ ಸನ್ಸ್ಕ್ರೀನ್ ಲೋಷನ್ ರೈಟ್ ಪಿಕ್ ಅಂತೆ. ಬೇಡ ಅಂತ ಇದೆ. ಆಮೇಲೆ ಚಂದನ ತೊಗೋ, ಚಿಕ್ಕದು ತೊಗೋ, ಒಂದು ಸ್ವಲ್ಪ ದಿನಕ್ಕೆ ಮುಗ್ದೋಗುತ್ತೆ ಬೇಗ ಡೈಲಿ ಯೂಸ್ ಮಾಡೋದ್ರಿಂದ. ಆನ್ಲೈನಲ್ಲಿ ಡರ್ಮಾ ಬುಕ್ ಮಾಡಿ ತೊಗೊಳ್ಳಿವಂತೆ ಅಂದ್ಲು. ಸರಿ, ಅವಳು ಹೇಳಿ ಸರಿ, ಈಗ ಬುಕ್ ಮಾಡಿ ತೊಗೊಳ್ಳೋ ತನಕನಾದ್ರೂ ನಾನು ಪ್ರೆಸೆಂಟ್ ಯೂಸ್ ಮಾಡ್ತಿರ್ಬೇಕಲ್ಲ ಅಂತ ತೊಗೊಂಡೆ. ಎಷ್ಟು ಗೊತ್ತಾ, ಶಾಕ್ ಆಗ್ತೀರ. ಅಪ್ಪ, ನಾನು ಇಷ್ಟು ಕಾಸ್ಟ್ಲಿ ಕ್ರೀಮ್ಸೇ ಲೈಫಲ್ಲಿ ಹಾಕಿರಲಿಲ್ಲ, ಇವಾಗ ಹಾಕೋ ಥರ ಆಗಿದೆ. 299 ರೂಪಾಯಿ ಫ್ರೆಂಡ್ಸ್. ಇಲ್ಲೈತೆ, ಚಿಕ್ಕದಾಗಿ ಐತೆ, ಕಾಣ್ತಾ ಇಲ್ಲ. ಅಂದರೆ 1 ರೂಪಾಯಿ ಕಡಿಮೆ, 300 ರೂಪಾಯಿ ಇಷ್ಟು ಕ್ರೀಮ್ಗೆ. ನೋಡುವ, ಹಾಕೊಳ್ಳೋಣ. ಮಾತ್ರ ಇದು ಒಂಥರ ಕವರ್ ಎಲ್ಲ ಚೆನ್ನಾಗೈತೆ. ಸನ್ಸ್ಕ್ರೀನ್, ಇನ್ನೊಂದು ಪಾನ್ಸ್ ಕ್ರೀಮ್ ಮಾಯ್ಶ್ಚರೈಸರ್ ತೊಗೋಬೇಕಿತ್ತು, ತಗೊಳಕ್ಕಾಗಿಲ್ಲ. ಸೊ ಸನ್ಸ್ಕ್ರೀನ್ ಹಾಕಿ, ಸನ್ಸ್ಕ್ರೀನ್ ಮೇಲೆ ಪಾನ್ಸ್ ಮಾಯ್ಶ್ಚರೈಸರ್ ಹಾಕಿ, ಅದಾದಮೇಲೆ ಅದರಿಂದ ಪಾನ್ಸ್ ವೈಟ್ ಬ್ಯೂಟಿ ಹಾಕೋಣ ಅಂತ. ಫ್ರೆಂಡ್ಸ್, ಇದೊಂದು 2-3 ತಿಂಗಳು ಬರುತ್ತಾ? ತಿಂಗಳಿಗೆಲ್ಲ 300 ರೂಪಾಯಿ ಕೊಟ್ಟು ತೊಗೊಳ್ಳೋಷ್ಟು ಆಗಲ್ಲ ಫ್ರೆಂಡ್ಸ್. ಅದೇ ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಆದರೆ ಓಕೆ ತೊಗೋಬೋದು. ತಿಂಗಳಿಗೆಲ್ಲ ತೊಗೊಳಕ್ಕಾಗಲ್ಲ, ಹೆವಿ ಕಾಸ್ಟ್ಲಿ ಆಗ್ಬಿಡುತ್ತೆ. ಈಗ ನಾನು ಹೇರ್ ಸೀರಮು ಕೂಡ 4 ಮಂತ್ಸ್ಗೊಂದ್ಸಲ, ಅದು ನಾನು ಒಬ್ಬಳೇ ಅಲ್ವಾ ಯೂಸ್ ಮಾಡೋದು, 3.5 ತಿಂಗಳು 4 ತಿಂಗಳು ಬರುತ್ತೆ. ಈಗ ನನ್ನ ಬ್ಯಾಗಲ್ಲಿದೆ, ಅಲ್ಲಿಂದ ಎತ್ಕೊಂಬರ್ಬೇಕು ಕ್ರೀಮ್ಸ್, ಲಿಫ್ಟಿಕ್ ಎಲ್ಲ. ಏನೇ ನಾನು ಸಬ್ಸ್ಕ್ರೈಬರ್ ಕಮೆಂಟು ಹಾಕಿದ್ರು, ಮತ್ತು ಇನ್ಸ್ಟಾಗ್ರಾಮಲ್ಲಿ ಶಾಂಪುದು ಆ್ಯಂಡ್ ಎಂಥದಪ್ಪ ಹೇರ್ ಸೀರಮ್ದು ಲಿಂಕ್ ಹೇಳಿದ್ರು, ಕೊಟ್ಟೆ. ಲಿಂಕ್ ಇರಲಿಲ್ಲ ಆ್ಯಕ್ಚುಲಿ, ಸರ್ಚ್ ಮಾಡಿದೆ ನೈಟು. ಆಮೇಲಿಂದ ಇದು ವಿಶ್ಕೇರ್ದು ಫ್ಲಿಪ್ಕಾರ್ಟ್ಗೆ ಹೋಗಿ ಸರ್ಚ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದುಕೊಟ್ಟೆ. ತುಂಬ ಜನ ನಿಮ್ಮ ಹೇರ್ ಸೀರಮ್ ಕೇಳ್ತಾ ಇದ್ರಿ. ಸೊ ಇದೇನೆ ವಿಶ್ಕೇರ್ ಹೇರ್ ಗ್ರೋತ್ ಸೀರಮ್, 700 ರೂಪೀಸ್ ಸಮಥಿಂಗ್ ಇದೆ. ನಮ್ಮದು ಸಿಂಪಲ್ ಮೇಕಪ್ಪು ಫ್ರೆಂಡ್ಸ್, ಈ 4-5 ಥರ ಕ್ರೀಮ್ ಹಾಕೋಂಗಿಲ್ಲ. ಆ್ಯಂಡ್ ಏನು ಗೊತ್ತಾ, ಇನ್ನೊಂದು, ನಾನು ಬೇರೆ ವಸ್ತುಗಳು ನನ್ನ ಪಕ್ಕ ಇದ್ರೂ ಅಥವಾ ನನ್ನ ರೂಮಲ್ಲಿದ್ರೂ ಅಥವಾ ನನ್ನ ಮನೇಲಿದ್ರೂ ನಾನು ಯೂಸ್ ಮಾಡಲ್ಲ. ನನ್ನ ವಸ್ತುಗಳನ್ನ, ಕ್ರೀಮ್ಸ್ ಆಗಿರ್ಬೋದು, ಲೋಷನ್ಸ್ ಆ್ಯಂಡ್ ಸನ್ಸ್ಕ್ರೀನ್ ಆದ್ರೂ ಅಷ್ಟೇ, ಏನೇ ಆದರೂ ಅಷ್ಟೇ, ಏನೇ ವಸ್ತುಗಳು, ಪ್ರತಿಯೊಂದು ವಸ್ತುಗಳು ನಾನು ಬೇರೆಯದು ಯಾವುದು ನಾನು ಯೂಸ್ ಮಾಡಲ್ಲ. ಮುಂಚೆಯಿಂದನೂ ಅಷ್ಟೇ, ನನ್ನ ಸ್ಕಿನ್ಗೆ ನಾನು ಏನು ಹಾಕ್ತಾ ಇರ್ತೀನಿ ಅದು ಸೆಟ್ ಆಗಿಬಿಟ್ಟಿರುತ್ತೆ ಮುಂಚೆಯಿಂದ. ಆ್ಯಂಡ್ 1 ದಿನ 2 ದಿನಕ್ಕೆ ಅಯ್ಯೋ ಯಾರ್ದೋ ಬೇರೆಯವ್ರದ್ದು ಕ್ರೀಮ್ ಇದೆಯಂತೆ ಫ್ರೀಯಾಗಿ ಹಾಕೋಬಿಡೋಣ ಅಂತ 1 ದಿನ 2 ದಿನಕ್ಕೆ ಹಾಕೊಂಡ್ಬಿಟ್ರೆ ಮುಖ ಹಾಳಾಗುತ್ತೆ ಅನ್ನೋ ಮೈಂಡ್ಸೆಟ್ ನಂದು. ಹಾಗಾಗಿ ನಾನು ಏನು ಯೂಸ್ ಮಾಡ್ತೀನಿ ಅದನ್ನೇ ನಾನು ಹಾಕೋದು, ಆಯಿತಾ. ಕೆಲವೊಬ್ಬರು ಇವಳೇನೋ ಹಾಕ್ಕೊಂಬಿಡ್ತಾಳೇನೋ ನಮ್ಮದು ಅನ್ನೋ ಥರ ಎತ್ತಿಟ್ಕೊಂಬಿಟ್ಟಿರ್ತಾರೆ. ಇಟ್ಸ್ ಓಕೆ, ಅದು ಅವ್ರವ್ರ ಮೈಂಡ್ಸೆಟ್, ಏನು ಮಾಡೋಕ್ಕಾಗಲ್ಲ. ನನಗೆ ನನ್ನ ಸ್ಕಿನ್ ಮೇಲೆ ತುಂಬ ಪ್ರೀತಿ ಇದೆ. ಬೇರೆಯವ್ರದ್ದೆಲ್ಲ 1 ದಿನ 2 ದಿನ ಹಾಕಿ ಹದ್ಗೆಡಿಸ್ಕೊಳ್ಳೋ ಹಣೆಬರ ಏನಕ್ಕೆ ಫ್ರೆಂಡ್ಸ್? ಅದೊಂದು ಸಲ ಸ್ಕಿನ್ ಹಾಳಾದರೆ ತಿಂಗ್ಳಾನುಗಟ್ಲೆ ಬೇಕು ಸರಿ ಮಾಡ್ಕೊಳಕ್ಕೆ. ನೋಡಿ, ಇಷ್ಟು ಅಗಲ ನನಗೆ ಎಷ್ಟು ಪಿಂಪಲ್ಸ್ ಆಗಿದೆ ಅಂದರೆ, ನನ್ನ ತಂಗಿ ಮದುವೆ ಅಷ್ಟು ಹೋಗುತ್ತಾ ಹೋಗೋಣ ಅಂದರೆ ಎಕ್ಸ್ಟ್ರಾ ನಾನೇನು ಅದಕ್ಕೆ ಟ್ರೀಟ್ಮೆಂಟ್ ಅಥವಾ ಇದು ಅಂತೇನು ಮಾಡ್ಕೋತಾ ಇಲ್ಲ. ಬಟ್ ಒಂದು ಸಲ ಬಂದರೆ ಸ್ಕಿನ್ನು ಏನಾದರೂ ಇದಾದರೆ ಎಷ್ಟು ಸಮಸ್ಯೆ ಅಲ್ವಾ. ಹಾಗಾಗಿ ನಾವು ಯಾರ್ದು ಯೂಸ್ ಮಾಡೋಕ್ಕೋಗಲ್ಲ. ಫ್ರೀಯಾಗಿ ಸಿಗುತ್ತೆ, ಕಾಸ್ಟ್ಲಿದು ಅಥವಾ ಫ್ರೀಯಾಗಿರುತ್ತೆ, ಚಾನ್ಸೇ ಇಲ್ಲ. ನಾವು 100 ರೂಪಾಯಿ ಕ್ರೀಮ್ ಹಾಕ್ತಾ ಇರ್ತೀರ, ನಾನು 100 ರೂಪಾಯಿ ಕ್ರೀಮೇ ಹಾಕೋದು, ಪಕ್ಕದಲ್ಲಿ 1000 ರೂಪಾಯಿ ಕ್ರೀಮ್ ಇದ್ರೂ. ಆ ಥರ ಮೈಂಡ್ಸೆಟ್ ನಂದು. ಬಟ್ ಕೆಲವೊಬ್ಬರು ಏನೋ ಹಾಕ್ಕೊಂಬಿಡ್ತಾಳೆ ನಮ್ಮದು ಅನ್ನೋ ಥರ ಎತ್ತೆಲ್ಲ ಇಟ್ಕೊಂಬಿಟ್ಟಿರ್ತಾರೆ. ಪರವಾಗಿಲ್ಲ, ಈಗ ನಾವು ಕೂಡ ಶ್ರೀಮಂತರು ಫ್ರೆಂಡ್ಸ್, ಬಡವರಲ್ಲ. ಕಾಸ್ಟ್ಲಿ ಕ್ರೀಮ್ಸು, ಕಾಸ್ಟ್ಲಿ ಸನ್ಸ್ಕ್ರೀನು, ಕಾಸ್ಟ್ಲಿ ಶಾಂಪೂ, ಕಾಸ್ಟ್ಲಿ ಹೇರ್ ಸೀರಮ್ ಎಲ್ಲ ಯೂಸ್ ಮಾಡೋ ಥರ ಆಗಿದೆ. ಈಗ ನಾವೇನು ಬಡವರಾ? ನಾವು ಶ್ರೀಮಂತರೇ ತಾನೇ ಇಷ್ಟೊಂದೆಲ್ಲ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ. ವಯಸ್ಸಾಗೋಯ್ತಲ್ಲ, ಅದಕ್ಕೆ ಎಲ್ಲ ಯೂಸ್ ಮಾಡಬೇಕು. ಮುಂಚೆ ವಯಸ್ಸಿತ್ತಲ್ವ, ಆಗ ಏನೂ ಪ್ರಾಬ್ಲಮ್ಸ್ ಇರಲಿಲ್ಲ, ನ್ಯಾಚುರಲಾಗಿ ಎಲ್ಲ ಇರ್ತಿತ್ತು. ಈಗ ವಯಸ್ಸಾದಂಗೆ ಕೂದಲೆಲ್ಲ ಉದುರೈತದೆ, ಮುಖ ಎಲ್ಲ ಹಾಳಾಯ್ತದೆ. ಹಾಗಾಗಿ ಏನೇನೋ ಒಂಥರ ಯೂಸ್ ಮಾಡಬೇಕು ಇವಾಗ. ಮತ್ತು ನಮ್ಮದು ಬೇಬಿ ಹೇರ್ಸ್ ಅಂತೂ ಸಖತ್ತಾಗಿ ಗ್ರೋತ್ ಆಗಿದೆ.
ನೋಡಿ. ಒಂದಿನ 2 ದಿನದಲ್ಲಿ ಆಗಲ್ಲ, ಇದೆಲ್ಲ 4-5 ತಿಂಗಳು ಪ್ರೋಸೆಸ್ ಇರುತ್ತೆ, ಜಾಸ್ತಿನೇ ಪ್ರೋಸೆಸ್ ಇರುತ್ತೆ ನೋಡಿ. ಪಾತ್ರೆ ಬೆಳಕೊಂಡು ಬಂತು. ಈಗ ನಾನು ಬೇಗ ರೆಡಿಯಾಗಿ ಟೀ ಕುಡಿದ್ಬಿಟ್ಟು ಹೊರಡಬೇಕು. ಕೃತಜ್ಞ ಇನ್ನೂ ಎದ್ದಿಲ್ಲ, ಮಲ್ಕೊಂಡಿದ್ದಾಳೆ. ಅವಳನ್ನ ಎಪ್ಸಿ ಅವಳಿಗೆ ಬಾಯ್ ಮಾಡಿ ಹೋಗಬೇಕು, ಇಲ್ಲಾಂದರೆ ಅಳ್ತಾಳೆ. ಈಗ ಒಂದು 5 ನಿಮಿಷದಲ್ಲಿ ಹಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಓಕೆ. ಅಪ್ಪಾಜಿ ಹೊರಗಡೆ ಕಾಯ್ಕೊಂಡು ಕೂತಿದ್ದೆ, ನಾನು ಇನ್ನೂ ಟೀ ಕುಡ್ದಿಲ್ಲ. ಟೀ ಕುಡ್ದೇ ಹೆಂಗೆ ಹೋಗೋಕ್ಕಾಯ್ತದೆ ಹೇಳಿ. ಇಟ್ಸ್ ಜನ್ಮದಲ್ಲಿ ಸೇರೆ ಓಡೋಕ್ಕೆ ಬರೋಕ್ಕಲ್ಲ ಅಂದ್ಕೊಂಡಿದ್ದೆ. ಜನ್ಮ ಬೇಡ, ಜಸ್ಟ್ 1 ತಿಂಗಳು ಸಾಕು. ನೋಡಿ ಎಷ್ಟು ಚೆನ್ನಾಗಿ ಉಟ್ಕೊಂಡಿದ್ದೀನಿ. ನಮ್ಮ ಮಮ್ಮಿ ಟೀ ಕೊಟ್ಟಿತ್ತು ಆಯಿತಾ. ಟೀ ಎಲ್ಲ ಕಾಯಿಸಿದ್ದೀನಿ, ಬಿಸಿ ಮಾಡೋಕ್ಕೆ ಕೊಟ್ಟೆ. ಮತ್ತು ಆರೋಗ್ಯರದ್ದು ಕುಡಿಯೋಕ್ಕಾಗೋದಿಲ್ಲ ಅಂತ. ಮುದ್ದು ಲಬ್ಬು ಎಲ್ರಿಗೂ ಬಾಯ್ ಮಾಡು. ಪ್ಲೈನ್ ಕಿಸ್ ಮುದ್ದ, ಪ್ಲೈನ್ ಕಿಸ್. ಹಾಂ ಫ್ರೆಂಡ್ಸ್, ಕೃತು ಆಶ್ರಮಕ್ಕೆ ಹೋಗಿದ್ದು, ನಾನು ಹೋಗ್ತೀನಿ ಅಂತ ಬಾಯ್ ಮಾಡೋಕ್ಕೆ ಬಂದು ಅಮ್ಮ ಬಟ್ಟೆ ಹೋಗಿದ್ದೈತೆ. ಅಮ್ಮ ಬಾಯ್ ಮಾಡಮ್ಮ. ಅದು ಏನು ಇದರಿಂದ ಮಾಡ್ತೀವಿ. ಮಗಳು ಬಾಯ್ ಕಣ್ ಮಗಳು. ಹೋಗಿ ಔಷಧಿ ತಗೊಳ್ಳಿ ಅಂತ ಮೈಕ್ ಹಾಕೊಂಡು ಮಾರ್ತಾ ಇದ್ದಾರೆ. ಬಸ್ ಸ್ಟಾಪಿಗೆ ಬಂದೆ. ಅಪ್ಪಾಜಿ ಇಲ್ಲಿ ಕೆಳಗಡೆ ಬರೋಕ್ಕೆ ಹೇಳೋಗ್ಬಿಟ್ಟು ಕೆಳಗಡೆ ಬಂದಿತ್ತಂತೆ. ಇಲ್ಲಿ ಕೆಳಗಡೆ ಬಂದಿಲ್ಲ, ಕಾಲ್ ಮಾಡಿದೆ. ಅಲ್ಲೇ ಇರು ಬರ್ತೀನಿ ಅಂತು. 7:40. ಇನ್ನು 1/4 ಗಂಟೆಲಿ ಹೋದರೆ ನನಗೆ 8 ಗಂಟೆ ಬಸ್ ಸಿಗುತ್ತೆ. 8 ಗಂಟೆಗೆ ಹೋದರೆ 8:15, 8:35 ರಾಮನಾಥಪುರದಲ್ಲಿ ಇರ್ತೀನಿ. 8:40, 8:35 ಹೋದ್ರೂ ಬಸ್ ಇರೋದು 8:15 ಹೋಗಿರುತ್ತೆ. 8:15, 1 ನಿಮಿಷ 2 ನಿಮಿಷ ಆದ್ರೂ ಬೆಟ್ಟದಪುರ ಗಾಡಿ ಹೋಗಿರುತ್ತೆ. ನೆಕ್ಸ್ಟ್ ಇರೋದು 9:15ಗೆ. ಅಪ್ಪಾಜಿ ಬರ್ತಾ ಐತೆ ಅನಿಸುತ್ತೆ, ಬೈಕ್ ಸೌಂಡ್ ಕೇಳ್ತಾ ಐತೆ. ಸೊ ಇವಾಗ ಬನ್ನಿ ಹೋಗಿ. ಇದು ಯಾವುದೋ ಅನುಗ್ರಹ ಕಾನ್ವೆಂಟು. ಬಸ್ಸು ಹತ್ತಿಸ್ಕೊಂಡ್ರು. ಅಡಿಕೆ ಹಿಡಿಯೋಕ್ಕೆ ಹರದನಹಳ್ಳಿಗೆ ಹೋಗ್ತಾರಲ್ಲ, ಅವರು ತುಂಬ ಹೊತ್ತಿಂದ ವೆಯ್ಟ್ ಮಾಡ್ತಿದ್ರಂತೆ. ಪಿರಿಯಾಪಟ್ಟಣ ಬಸ್ಸು ನಿಲ್ಲಿಸಿಲ್ಲ 7:15. ನಾನು ತಂದ್ರೆಕೊಪ್ಪಲು ಗೇಟ್ ಹತ್ರ ಇಳಿಸಿತ್ತು ಅಪ್ಪಾಜಿ. ಈಗ ಅವ್ರಿಗೆ 10 ರೂಪಾಯಿ ಕೊಟ್ಬಿಟ್ಟು ಸ್ಕೂಲ್ ಬಸ್ನವ್ರಿಗೆ ಬಂದು, ಈಗ ನನಗೆ 8 ಗಂಟೆದು ಹೋಗಿದೆ ಕೊಂಡೂರು ಗಾಡಿ. ಇವಾಗ ಬಂದು ಅಲ್ಲಿ ಬಂದು ನಿಂತ್ಕೋತು. ಇವಾಗ ಜಸ್ಟ್ ಬಂದು ನಿಂತ್ಕೋತು. ಇದು 8:15. ಇವಾಗ 8:10. ಇನ್ನು ಇದು ಸ್ಟಾರ್ಟ್ ಆಗೋಷ್ಟು ಇನ್ನೊಂದು 20 ನಿಮಿಷ ಬೇಕು. ನನಗೆ ಬಸ್ ಸ್ಟಾಪ್ ಎಲ್ಲ ನೋಡ್ತಾರೆ, ನಾನು ಅವ್ರ ಕಡೆಗೆ ನೋಡೋದಿಲ್ಲ. ನೋಡಿದ್ರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈಗ ಬಸ್ ಹತ್ತೋಣ. ನನಗೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಮೀಟಿಂಗ್ ಇತ್ತಲ್ವ ಇವತ್ತು, ಅದು ಕ್ಯಾನ್ಸಲ್ ಆಗಿದೆಯಂತೆ. ನಾನು ಬರೋದು ಲೇಟ್ ಆಗುತ್ತೆ ಮೇಡಮ್ ಅಂತ ಕಾಲ್ ಮಾಡಿದೆ. ಸೊ ಮೀಟಿಂಗೇ ಕ್ಯಾನ್ಸಲ್ ಆಗಿದೆ, ನಾಳೆ ಇದೆಯಂತೆ ಮೀಟಿಂಗು. ಹಿಂದೆ ಇಳಿದು ಬರೋಷ್ಟರಲ್ಲಿ ನನಗೆ ಬಸ್ಸೇ ಹೋಗ್ಬಿಟ್ಟೈತೆ. ಇನ್ನೊಂದು ಯಾವುದೋ ನಿಂತೈತೆ, ಕೇಳೋಣ ಬನ್ನಿ. ಆಧಾರ್ ಕಾರ್ಡ್ ಬಿಟ್ಬಿಟ್ಟು ಬಂದಿದ್ದೀನಿ ಆಯಿತಾ. ಆಧಾರ್ ಕಾರ್ಡ್ ಬಿಟ್ಬಿಟ್ಟು ಬಂದು ಜೆರಾಕ್ಸು ಇಲ್ಲ, ಮೊಬೈಲಲ್ಲಿ ತೋರಿಸಿದ್ದು, ಮೊಬೈಲಲ್ಲಿ ತೊಗೊಳಲ್ಲ ಅಂದರು. 40 ರೂಪಾಯಿ ಸ್ಕ್ಯಾನ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಿ ಟಿಕೆಟ್ ತೊಗೊಂಡಿದ್ದೀನಿ. ಇಲ್ಲೇನು ಹೇಳ್ತಾರೋ ಗೊತ್ತಿಲ್ಲ. ತುದಿಯಲ್ಲಿ ನಿಂತಿದ್ದು ನಾ, ಬಸ್ ಫುಲ್ಲು ರಶ್ ಆಗಿತ್ತು. ಅಪ್ಪ ಹಿಡಿಯೋಕ್ಕಾಯ್ತಾ ಇಲ್ಲ. ಬ್ಯಾಗ್ ಒಂದು ಕಡೆ, ನಾನೊಂದು ಕಡೆ, ನಾನು ಸರಿಗೆ ಈ ಕಡೆನೂ ಹೋಗ್ಬಿಟ್ಟಿತ್ತು. ಹೆಂಗೋ ಸ್ವೆಟ್ರ್ ಹಾಕಿರೋದಕ್ಕೆ ಮ್ಯಾನೇಜ್ ಆಗೋಯ್ತು. ಈ ಬಸ್ಸಿಂದ ಇಳಿಯೋದು ಸೀರೆ ಹಾಕೊಂಡು ನಿಜವಾಗ್ಲೂ ಕಷ್ಟ. ನುಗ್ಗೋಕ್ಕೆ ಇಳಿಯೋಕ್ಕೆ ಆಯ್ತಾ ಇಲ್ಲ ನೋಡಿ. ಇವರು ಮೊಬೈಲಲ್ಲಿ ತೋರಿಸ್ದೆ, ಇವರು ಡೈಲಿ ಟ್ರಾವೆಲ್ ಮಾಡ್ತೀನಲ್ಲ, ಕಂಡಕ್ಟ್ರು ಗೊತ್ತು. ಮೊಬೈಲಲ್ಲಿ ತೋರಿಸ್ದೆ, ಏನೂ ಅನ್ನಲಿಲ್ಲ. ಟಿಕೆಟ್ ಹರಿದ್ರು ಆಯಿತಾ. ಅಲ್ಲಿ ಸಾಲಿಗ್ರಾಮ್ ಟು ರಾಮನಾಥಪುರ ಮೊಬೈಲಲ್ಲಿ ಆಗಲ್ಲ ಅಂದರು. 40 ರೂಪಾಯಿ ಸಾಲಿಗ್ರಾಮ ಟು ರಾಮನಾಥಪುರ ಸ್ಕ್ಯಾನ್ ಮಾಡಿ ತೊಗೊಂಡೆ. ನನ್ನ ಹತ್ರ ಬೇರೆ ಕ್ಯಾಶ್ ಇರೋಲ್ಲ ಫ್ರೆಂಡ್ಸ್. ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ ಕ್ಯಾಶ್ ಇಲ್ದೇ ಮಾಡ್ಕೊಂಡಿರೋ ಅವಾಂತರ ಎಲ್ಲ. ಬಟ್ ಆದರೂ ಕ್ಯಾಶ್ ಇಟ್ಕೊಂಡಿಲ್ಲ. ಸೊ ಅಂಗನವಾಡಿಗೆ ಬಂದೆ. ಈವ್ನಿಂಗು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಡ್ಯೂಟಿ ಮುಗೀತು. ಟೈಮ್ ಎಷ್ಟು ಗೊತ್ತಾ, 4:15 ಇನ್ನು ಕೆಲಸ ಅಂಗನವಾಡಿಲಿ. ಒಂದೇ ಲಾಕ್ ತೆಗಿತೀನಿ, ಆಮೇಲಿಂದ ಯಾಕಪ್ಪ ಬರ್ತಾ ಇಲ್ವಲ್ಲ ಅಂತ ಕನ್ಫ್ಯೂಸ್ ಮಾಡ್ತೀನಿ. ನಮ್ಮ ಮನೆಗೆ ಬಂದು ಆಲ್ರೆಡಿ 4 ಡೇಸ್ ಆಗಿತ್ತು ಅನಿಸುತ್ತೆ. ಬಂದೇ ಇರಲಿಲ್ಲ, ಇವತ್ತು ಬಂದೆ. ಸೊ ಮೀಟಿಂಗ್ ಕ್ಯಾನ್ಸಲ್ ಆಯ್ತಲ್ಲ. ಮೀಟಿಂಗ್ ಇದ್ದಿದ್ದರೆ ಮೀಟಿಂಗ್ ಮುಗಿಸ್ಕೊಂಡು ಬೇಗ ಮುಗಿದ್ರೆ ಅಮ್ಮನ ಮನೆಗೆ ಹೋಗೋಣ ಅಂದ್ಕೊಂಡೆ. ಇವತ್ತು ಮೀಟಿಂಗ್ ಕ್ಯಾನ್ಸಲ್ ಆಗಿ ಮಾಮೂಲಿ ಡ್ಯೂಟಿ. ನಾಳೆ ಇದೆಯಂತೆ ಮೀಟಿಂಗು. ನೋಡೋಣ, ನಾಳೆ ಬೇಗ ಮುಗಿದ್ರೆ ಅಮ್ಮನ ಮನೆ. ಮೀಟಿಂಗ್ ಬೇಗ ಮುಗಿಲಿಲ್ಲ ಅಂದರೆ ಮಾಮೂಲಿ ನಮ್ಮ ಮನೆಗೆ ಬರ್ತೀನಿ. ಗೈಸ್, ಅಂಗನವಾಡಿ ಕೀ ಭದ್ರವಾಗಿ ಇಡಬೇಕು. ಈಗ ತಾನೇ ಒಣಗೋಗಿರೋ ತಾವರೆ ಹಿಂಗಾಗೋಗ್ಬಿಟ್ಟಿದೆ, ಬಾಡಿದ ತಾವರೆ ಥರ. ಸೊ ಫ್ರೆಶ್ ಅಪ್ ಆಗಿ
ಆಮೇಲೆ ಸಿಗ್ತೀನಿ. ಫ್ರೆಶ್ ಅಪ್ ಆದೆ, ತಲೆ ಒಂದು ಬಾಚ್ಕೊಂಡಿಲ್ಲ. ಇಷ್ಟೊತ್ತಲ್ಲಿ ಯಾರು ತಲೆ ಬಾಚ್ಕೊತಾರೆ? ಮಾಮೂಲಿ ಕ್ರೀಮ್ ಹಾಕೊಂಡ್ರೆ, ಯಾಕೋ ಈ ಸನ್ಸ್ಕ್ರೀನ್ ಹಾಕೊಂಡ್ರೆ ಬೆಳಗ್ಗೆನೂ ಮುಖ ಬ್ಲ್ಯಾಕ್ ಕಾಣ್ತಾ ಇತ್ತು, ಇವಾಗಲೂ ಒಂಥರ ಕಪ್ಪು ಕಾಣ್ತೈತೆ. ಮುಖ ತೊಳ್ಕೊಂಡು ಕ್ರೀಮ್ ಹಾಕೊಂಡ್ರೆ ಬೆಳಗ್ತಾನೆ ಕಾಣಬೇಕು, ಮುಖ ತೊಳ್ಕೊಂಡು ಕ್ರೀಮ್ ಹಾಕೊಂಡ್ರು ಕರ್ಗೆ ಕಾಣ್ತೀನಿ. ಏನಾದ್ರು ಕ್ರೀಮ್ ಪ್ರಾಬ್ಲಮ್ಮಾ ಅಂತ. ಈ ಸನ್ಸ್ಕ್ರೀನ್ ಯಾವುದೋ 300 ರೂಪಾಯಿ ಕೊಟ್ಟು ತೊಗೊಂಡೆ, ಮುಖನೇ ಒಂಥರ ಐತೆ. ಸುಮ್ಮನೆ ವೇಸ್ಟ್. ಒಂಥರ ಮುಖ ತೊಳೆದು ಕ್ರೀಮ್ ಹಾಕೊಂಡ್ರು ಮುಖ ಎಲ್ಲ ಬ್ಲ್ಯಾಕ್ ಕಾಣ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಮಧ್ಯಾಹ್ನ ನಾನು ಊಟ ಮಾಡ್ತಾ ಇರೋ ಟೈಮಿಂಗ್ಸಲ್ಲಿ ನನ್ನ ಸಬ್ಸ್ಕ್ರೈಬರ್ ಕಾಲ್ ಮಾಡಿದ್ದೆ, ಸಹನಾ ಅಂತ ಹೇಳಿ. ಒಂದು 20 ನಿಮಿಷ ಮಾತಾಡಿದೆ ಊಟ ಮಾಡ್ಕೊಂಡು ಅವ್ರ ಜೊತೆಲಿ. ಅವರು ಬಂದು ನಮ್ಮ ಟಿ ನರಸೀಪುರ ಕಡೆಯವರು. ಸೊ ಅವ್ರ ಕತೆನೂ ನನ್ನ ಥರನೇ. ಅವ್ರ ಹಸ್ಬೆಂಡ್ ಹೋಗಿ 9 ಮಂತ್ಸ್ ಆಗಿದೆ ಅಂತೆ, 2 ಮಕ್ಕಳಿದೆಯಂತೆ, ಚಿಕ್ಕ ಮಕ್ಕಳು. ಬೇಜಾರು ಮಾಡ್ಕೋತಾ ಇದ್ರು. ಬಟ್ ಅವ್ರದ್ದೇನು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅವ್ರ ಅತ್ತೆ ಮನೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರಂತೆ. ಬೇರೆ ರೀತಿ ಏನು ಪ್ರಾಬ್ಲಮ್ಸ್ ಇಲ್ವಂತೆ. ಸೊ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರಂತೆ. ಅದೊಂದು ಕೇಳಿ ಖುಷಿ ಆಯಿತು ನನಗೆ. ಆ್ಯಂಡ್ ಇವಾಗ ಮನೆಗೆ ಬಂದಮೇಲೆ 4:20 4:15 ಟೈಮಿಂಗ್ಸಲ್ಲಿ ಇನ್ನೊಬ್ರಿಗೆ ಮಾಡಿದೆ, ನಿಶು ಅಂತ ಹೇಳಿ. ನಮ್ಮ ಕೆರಳಾಪುರದ ಹುಡುಗಿ. ಇವಾಗ ಮದುವೆ ಆಗಿ ಅಮ್ಮನ ಮನೇಲಿ ಬಾಣಿತನದಲ್ಲಿ ಮೈಸೂರಲ್ಲಿ ಇದ್ದಾರಂತೆ. ಸೊ ಬಾಣಿತನ ಮಾಡಿಸ್ಕೊತಾ ಇದ್ದಾರೆ. ನನಗಿಂತ ಏಜಲ್ಲಿ ಚಿಕ್ಕ ಹುಡುಗಿ. ಚಿಕ್ಕವಳಾದರೂ ಅಕ್ಕ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ. ಹೊಟ್ಟೆ ತುಂಬ ಊಟ ಮಾಡಿ ಅಕ್ಕ ಕೃತಿಗೋಸ್ಕರ ಅಂತ ಅಂದರು. ಸೊ ಇವತ್ತಿಬ್ಬರು ನನ್ನ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿದೆ. ಆ್ಯಂಡ್ ಇನ್ನೊಂದು ಇಬ್ರಿಗೆ ಮಾಡಿದೆ. ಅವರು ಮುಸ್ಲಿಮ್, ನಾನು ನಿಮ್ಮ ಸಬ್ಸ್ಕ್ರೈಬರು ಅಂತ ತುಂಬ ಮೆಸೇಜ್ ಹಾಕಿದರು. ಅವ್ರಿಗೆ ನಾನು ಡೈರೆಕ್ಟ್ ಮೆಸೇಜ್ ಏನು ಮಾಡೋಕ್ಕೋಗಿಲ್ಲ, ಅವ್ರಿಗೂ ಡೈರೆಕ್ಟಾಗಿ ಕಾಲ್ ಮಾಡಿದೆ. ಅವ್ರಿಗೊಂದು 3 ಸಲ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡಿಲ್ಲ. ಆ್ಯಂಡ್ ಮುಂಚೆಯಿಂದನೂ ನಂಗೆ ಮೆಸೇಜ್ ಮಾಡ್ತಿದ್ರು. ರಜಪೂತ್ ಹುಡುಗಿ ID ನನಗೆ ಗೊತ್ತು, ಅಂದರೆ ಮುಂಚೆಯಿಂದನೂ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಿದ್ರು. ಅವರು ಮತ್ತೆ ಮೆಸೇಜ್ ಹಾಕಿದ್ರು ಅಂತೇಳಿ ಅವ್ರಿಗೆ ಕಾಲ್ ಮಾಡಿದೆ, ಅವರು ಕಾಲ್ ಪಿಕ್ ಮಾಡಲಿಲ್ಲ. 1-2-3 ಜನಕ್ಕೆ ಮಾಡಿದೆ. ಸೊ ಯಾರು ಕಾಲ್ ಪಿಕ್ ಮಾಡಲಿಲ್ಲ. ಇವತ್ತಿಷ್ಟ ಇಬ್ಬರ ಜೊತೆ ಮಾತಾಡಿದ್ದೀನಿ, ಸಾಕು. ನಾಳೆ ಫ್ರೀ ಟೈಮಲ್ಲಿ ಮಾಡಿ ಮಾತಾಡ್ತೀನಿ. ನಿಮ್ಗಳಿಗೂ ಖುಷಿಯಾಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಾನು ನಿಮ್ಗಳ ಜೊತೆ ಮಾತಾಡ್ತಿರೋದು ನನಗೂ ಕೂಡ ತುಂಬ ಖುಷಿ ಕೊಡ್ತಾ ಇದೆ. ಇವಾಗ ಕ್ರೀಮ್ ಹಾಕಿದ್ರೆ ಯಾಕೋ ಮುಖ ಎಲ್ಲ ಕರ್ಗಾಯ್ತಾ ಇದೆ. ಏನು ಮಾಡೋದೋ ಗೊತ್ತಿಲ್ಲ. 1-2 ದಿನ ಹಾಕಿ ನೋಡ್ತೀನಿ. ನನ್ನ ಫೇಸ್ಗೆ ಸೆಟ್ ಆಗಲಿಲ್ಲ ಅಂದರೆ 300 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ, ನಮ್ಮ ಅಮ್ಮ ಕೊಟ್ಬಿಡ್ತೀನಿ. ನಮ್ಮಮ್ಮ ಮುಖ ತೊಳೆದು ಕ್ರೀಮ್ನೇ ಹಾಕಕ್ಕಲ್ಲ, ಎಲ್ಲರೂ ಹೋಗೋದಾದ್ರೆ ಮಾತ್ರ ಫೇರ್ ಆ್ಯಂಡ್ ಲವ್ಲಿ ಹಾಕತ್ತದು. ಅಮ್ಮ ಇನ್ನೇನಾದ್ರು ಬೇರೆ ರಂಗ್ ಸನ್ಸ್ಕ್ರೀನು, ಬಾಡಿ ಲೋಷನ್ ಏನಾದ್ರು ಹಾಕಬಿಟ್ಟಿದ್ದಿದ್ರೆ ಗೋವಿಂದ ಗೋವಿಂದ. ಅಮ್ಮ ಏನೂ ಹಾಕೊಳ್ಳಲ್ಲ. ಬಟ್ 300 ರೂಪಾಯಿ ಕೊಟ್ಟು ತಗೋಬಿಟ್ಟಿದ್ದೀನಲ್ಲ, ಅದಕ್ಕಾರು ತಗೊಳಮ್ಮ ಹಾಕೊಳ್ಳಮ್ಮ ಅಂತಲಾರು ಕೊಟ್ಬಿಡ್ತೀನಿ. ಇನ್ನೇನಿಲ್ಲ ಫ್ರೆಂಡ್ಸ್, ನನಗೊಂದು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಒಂದು ಜೊತೆ ಬಟ್ಟೆ ಐತೆ ಒಗಿಬೇಕು, ಬಟ್ ಕಣ್ಣು ಕೇಳ್ತಾ ಇಲ್ಲ. ನಿದ್ದೆ ಅಂತಾವೆ. ಸೊ ಮಲಗಿದ್ದೆದ್ದು ಒಂದೇ ಒಂದು ಜೊತೆ ಇರೋದು, ಟೀ ಶರ್ಟು ಪ್ಯಾಂಟು ಒಕ್ಕೋಬೇಕು. ಆಮೇಲೆ ಲಾಸ್ಟ್ ವೀಕ್ ಸ್ನಾನ ಮಾಡಿ ಇಟ್ಬಿಟ್ಟು ಹೋಗಿದ್ದು ಬಟ್ಲು ಮನೇಲಿ ಬುಕ್ಕಿಟ್ಟರೆ ಅದು ಹಾಗೆ ಬಿದ್ದೈತೆ, ಅದನ್ನು ಒಗ್ದಾಕಬೇಕು. ಬಟ್ ನಿದ್ದೆ ಮಾಡಿ ನೋಡ್ತೀನಿ. ಹಂಗೂ ಲೇಟ್ ಆಗೋಯ್ತು, ಕತ್ಲೆ ಆಗೋಯ್ತು ಅಂದರೆ ಬೆಳಗಿಗೆ ಎದ್ದು ತೊಳೆದಾಕ್ತೀನಿ. ನನಗಂತೂ ಫುಲ್ ಟಯರ್ಡ್ ಇವತ್ತು. ಮೊನ್ನೆನೇ ರೇಷನ್ ಬಂದಿತ್ತು, ತುಂಬ ಜನಕ್ಕೆ ರೇಷನ್ ಕೊಟ್ಟೆ. ಆ್ಯಂಡ್ ಬುಕ್ಸ್ ಬರೆಯೋದಿತ್ತು, ಬರೆದೆ. ಮಕ್ಳಿಗೆ ಅಡುಗೆ ಮಾಡ್ಕೊಡೋದು, ಪಾತ್ರೆ ತೊಳೆಯೋದು, 3 ಸಲ ಕಸ ಗುಡಿಸ್ದೆ. ಫುಲ್ ಕೆಲಸ. ನನಗಂತೂ ಟಯರ್ಡ್ ಆಗೋಗ್ಬಿಟ್ಟೈತೆ. ಇವಾಗ ಮಲ್ಕೊತೀನಿ. ಸೊ ಮಲಗಿದ್ದೆದ್ದು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು 5 ಗಂಟೆ 49 ನಿಮಿಷ. ಅಡುಗೆ ಯಾರು ಮಾಡ್ಕೊಂಡು ಉಣ್ತಾರೆ ಅಂತ ನನಗೆ ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಹೊಟ್ಟೆ ಫುಲ್ ಹಸುವಾಗ್ತಾ ಇತ್ತು. ನೋಡೋಣ, ಜೀನಿ ಕಾಯಿಸ್ಕೊಂಡು ಕುಡಿಯೋಕ್ಕಾಯ್ತದೆ. ಒಂದು 8 ಗಂಟೆ ಮೇಲೆ ಫಸ್ಟ್ ಮಲಗಿದ್ದು ಹೇಳೋಣ ಮಲ್ಕೊಂಡೆ. ಬಟ್ ನನ್ನ ಸಬ್ಸ್ಕ್ರೈಬರ್ಗಾಗಲೇ ರಜಪೂತ್ ಹುಡುಗಿ ಅಂತ, ಅವ್ರ ಹೆಸರು ಸಿಂಚನ ಅಂತ, ಕಾಲ್ ಮಾಡಿದ್ದೆ ಅನ್ನಲ್ಲ. ಅವ್ರು ರಿಟರ್ನ್ ಕಾಲ್ ಮಾಡಿದ್ರು. ಅವ್ರ ಹತ್ರ ಪಾಪ 5 ನಿಮಿಷ ಮಾತಾಡಿದ್ದು. ಅಷ್ಟೆಲ್ಲ ಅಮ್ಮ ನಾರ್ಮಲ್ ಕಾಲು, ನನಗೆ ಅಮ್ಮ ಕಾಲ್ ಮಾಡ್ತಾಯಿತ್ತು. ನಮ್ಮಮ್ಮ ಮಾಡ್ತಾಯಿದ್ದಾರೆ ಅಂತೇಳಿ ಕಟ್ ಮಾಡಿದೆ. ಅಮ್ಮನ ಜೊತೆ ಅದೇ ಮೀಟಿಂಗ್ ಅಂತ ಹೇಳಿದ್ನಲ್ಲ, ಬರ್ತೀಯಾ ಊರಿಗೆ, ಎಲ್ಲಿದೆಯಾ ಅಂತ ಕೇಳೋಕ್ಕೆ ಏನು ಮಾಡಿದರು. ಇಲ್ಲ ಮೀಟಿಂಗ್ ಇರಲಿಲ್ಲ ಅಮ್ಮ, ಡ್ಯೂಟಿಗೆ ಬಂದಿದ್ದೆ, ಇವತ್ತು ಬರೋಲ್ಲ, ನಾಳೆ ಮೀಟಿಂಗ್ ಬೇಗ ಆದರೆ ನಾಳೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರೆ ಸೊ ನಾಳೆನೂ ಬರೋಲ್ಲ, ಕೆಲಸಗಳಿದ್ದಾವೆ ಅಂದೆ. ಸರಿ ಆಯಿತು. ನಾನು ಹಲ್ಲು ನೋವು ಜಾಸ್ತಿ ಊಟನೇ ಮಾಡಿಲ್ಲ, ಹೊಟ್ಟೆ ಹಸ್ತು ಜೀವ ಆಯ್ತು. ಅದೇ ಈಗ ಮುದ್ದೆ ಮಾಡ್ಕೊಂಡಿದ್ದೀನಿ, ಊಟ ಮಾಡಬೇಕು. ಸರಿ ಬಿಡು ಅಂದ್ಬಿಟ್ಟು ಕಟ್ ಮಾಡ್ತು. ಅದಾದಮೇಲೆ ನಮ್ಮ ಕುಚಿಕು, ನಮ್ಮ ದೋಸ್ತಿ ಚಂದನ ಕಾಲ್ ಮಾಡಿದ್ಲು. ಅವಳ ಜೊತೆ ಅವಳು ಫೋನ್ ಮಾಡಿ ಅದೇನೋ ಟೊಮಾಟೊ ರಸಮ್ ಮಾಡ್ಕೊಳ್ಳೋದು, ಹುಣಸೆ ಹಣ್ಣಿಗೆ ಹಸಿಮೆಣ್ಸಿನ್ಕಾಯಿ, ಹಸಿ ಬೆಳ್ಳುಳ್ಳಿ ಎಲ್ಲ ಗೆಜ್ಜಿಬಿಟ್ಟು ಮಾಡ್ಕೋತಾರಲ್ಲ, ಆ ಥರ ಏನೇನೋ ರೆಸಿಪೀಸ್ ಎಲ್ಲ ಹೇಳಿದ್ಲು. ಅದಾದಮೇಲೆ ಅವಳ ಜೊತೆ ಮಾತಾಡ್ಕೊಂಡು ಬಂದು ಅನ್ನಕ್ಕಿಟ್ಟು ಟೊಮೊಟೊ ಗೊಜ್ಜು
ಕಟ್ ಮಾಡಿಕೊಂಡು ಎಲ್ಲನೂ ಅಂದರೆ ಬರೀ ಈರುಳ್ಳಿ ಟೊಮೊಟೊ ತೊಗೊಂಡಿದ್ನಲ್ಲ ಮೊನ್ನೆ, ಟೊಮೊಟೊ ಇತ್ತು, ಈರುಳ್ಳಿ ಟೊಮೊಟೊ ಎರಡೇ ಇರೋದು, ಉಪ್ಪು ಹಾಕಿ ಇವಾಗ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಟೊಮೊಟೊ ಗೊಜ್ಜು ರೆಡಿ. ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಊಟ ಮಾಡಿಬಿಟ್ಟು ಮಲ್ಕೊಬಿಟ್ರೆ ಇನ್ನು ಬೆಳಗಿಗೆ ಇಡೋದು. ಫ್ರೆಂಡ್ಸ್ 6 ಗಂಟೆ 2 ನಿಮಿಷ ನೈಟ್ ಊಟ 6 ಗಂಟೆಗೆ ಮಾಡ್ತಾಯಿದ್ದೀನಿ. ತುಂಬ ಹಸ್ವಾಗ್ತಾಯಿತ್ತು ನೋಡಿ. ನಾನು ಚಂದನ ಕಾಲ್ ಮಾಡಿದ್ದಕ್ಕೆ ಅನ್ನ ಮಾಡ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಹಂಗೆ ಮಾಡ್ಕೊತಾಯಿದ್ದೆ. ಈಗ ಊಟ ಮಾಡಿಬಿಟ್ಟು ಮಾಡ್ಕೊಬಿಡ್ತೀನಿ. ಗುಡ್ ಮಾರ್ನಿಂಗ್. ನನಗೆ 5:15 ಎಚ್ಚರ ಆಗೋಯ್ತು ಇವತ್ತು. ಯಾಕಂದರೆ ರಾತ್ರಿ 9:30 9:45 ಮಲ್ಕೊಬಿಟ್ಟೆ. ಹಾಗಾಗಿ ಅಲಾರಾಮ್ ಎಲ್ಲ ಆಫ್ ಮಾಡೇ ಒಂದು ವಾರ ಆಗುತ್ತೆ. 6:30ಗೆ ಅಲಾರಾಮ್ ಆಫ್ ಮಾಡಿಬಿಟ್ಟಿದ್ದೀನಿ. ಕರೆಕ್ಟಾಗಿ ನಿದ್ದೆ ಆಗೋಲ್ಲ, ಅದು ಬಡ್ಕೊಂಡು ಅಂತ ಹೇಳಿ. ಆದ್ರೂ 5:10ಕ್ಕೆ ಎಚ್ಚರ ಆಗ್ಬಿಡ್ತು. ಒಂದು ಕೆಟ್ಟ ಕನಸು ಬಿದ್ದುಬಿಡ್ತು. ಎದ್ದು ನೋಡಿದ್ರೆ 5:10 5:15 ಆಗೋಯಿತು. ಸೊ ಇಷ್ಟೊತ್ತು ತನಕ ಫೋನ್ ನೋಡ್ತಾ ಕೂತಿದ್ದೆ. ಈಗ 6:30, ಬಟ್ ಸ್ವಲ್ಪನೂ ಬೆಳಕಾಗಿಲ್ಲ ನೋಡಿ, ಫುಲ್ ಕತ್ಲೆ. ಸೊ ಹಿಂದೆ ಹೋಗಬೇಕಿತ್ತು. ಅದಕ್ಕೆ ಅಲ್ಲಿ ಬಾತ್ರೂಮ್ ಮನೇಲಿ ಯಾರೋ ಸ್ನಾನ ಮಾಡ್ತಾಯಿದ್ರು ಅಂತ ಹೇಳಿ ಇಲ್ಲಿ ಹಿಂದೆ ಬಂದೆ. ಬಟ್ ನೋಡಿ 6:30 ಆದರೂ ಫುಲ್ ಕತ್ಲೆ. ಏನೊಂದು 5 ಗಂಟೆ ಥರ ಕಾಣ್ತಾ ಐತೆ. ಸೊ ಬನ್ನಿ ಮತ್ತೆ ಒಳಗಡೆ ಹೋಗ್ಬಿಡೋಣ. ಚಳಿ ಬೆಳಕಾದ್ಮೇಲೆ ಬಂದು ಒಂದು ರೌಂಡ್ ವಾಕ್ ಮಾಡೋದ್ರಾಯಿತು. ಫ್ರೆಂಡ್ಸ್ ಮತ್ತೆ ಹೋಗಿ ಮಲ್ಕೊಂಡು ಮತ್ತೆ ಇವಾಗ 8 ಗಂಟೆ ಆಗಿದೆ. ಇವಾಗ ಹೇಳ್ತಾ ಇದ್ದೀನಿ. ಎದ್ದು ಮಾಮೂಲಿ ಸಂತು ಫೋಟೋಗೆ ಕೈ ಮುಗಿದು, ಹಾಗೆ ಇನ್ನೊಂದು 2 ದೇವ್ರಿಗೆ ಕೈ ಮುಗಿತೀನಿ. ಆ ದೇವ್ರಿಗೂ ಕೈ ಮುಗಿದು ಬೆಡ್ಶೀಟ್ ಎಲ್ಲ ಎತ್ತುತ್ತಾ ಇದೆ. ಯಾಕೆ ನಿದ್ದೆ ಬರಲಿಲ್ಲ ಅಂದರೆ ಒಂಥರ ಹಳೇದೆಲ್ಲ ನೆನಪಾಗೋಯ್ತು. ಸಂತೋರೆಲ್ಲ ನೆನಪಾದರು. ಅಷ್ಟು ಚೆನ್ನಾಗಿದ್ದವರು ಬರ್ತಾ ಯಾಕೆ ಆ ಥರ ಆದರು, ಯಾರ ಮಾತುಗಳು ಅಥವಾ ಯಾರಿಂದ ಇನ್ಫ್ಲೂಯೆನ್ಸ್ ಆಗಿ ಈ ಥರ ಎಲ್ಲ ಮಾಡಿದ್ರು, ನಾವಿಬ್ಬರು ಅಷ್ಟು ಚೆನ್ನಾಗಿದ್ದು ಯಾರು ಕಣ್ಣು ಬೀಳ್ತು, ಏನಕ್ಕೆ ಹಿಂಗಾಯಿತು ಚೆನ್ನಾಗಿದ್ದ ಲೈಫಲ್ಲಿ ಅಂತ ಏನೇನೋ ಒಂಥರ ಯೋಚನೆ ಸ್ಟಾರ್ಟ್ ಆಗಿಬಿಡ್ತು. ಇನ್ನು ನಿದ್ದೆನೇ ಬರಲಿಲ್ಲ. ಫುಲ್ಲು ಫೋನ್ ನೋಡಿದ್ದೀನಿ. ಅದಾದಮೇಲೆ ಎಲ್ಲ ನೋಡಿ 6:30 ಬಂದಾಗ ಫುಲ್ ಕತ್ಲೆ ಆಯಿತು. ಈಗ 8 ಗಂಟೆಲಿ ಬಂದಿದ್ದೀನಿ. ಮಲ್ಕೊಂಡೆಲ್ಲ ಫೋನ್ ನೋಡ್ತಾ ಕೂತಿದ್ದೆ, ಮಲಗಿದೆ ರೂಮಲ್ಲಿ ಫೋನ್ ನೋಡಿಕೊಂಡು. ಇವಾಗ 8 ಗಂಟೆಲಿ ಎದ್ದು ಆಚೆ ಕಡೆ ಬಂದಿದ್ದೀನಿ. ಸೊ ಇವಾಗ ಬೇಗ ಕೆಲಸ ಮುಗಿಸ್ಕೊಂಡು ಮೀಟಿಂಗ್ ಇದೆಯಲ್ಲ ಹೋಗೋಣ. ಎದ್ದು ಬೆಡ್ಶೀಟ್ ಎತ್ತಕ್ಕೆ ಅಷ್ಟೇ, ರೂಮ್ ಕಸನೂ ಗುಡಿಸಿಲ್ಲ. ನನ್ನ ಜೊತೆ ಬಟ್ಟೆ ಇತ್ತು ಆಯಿತಾ, ಬಟ್ಟೆ ಒಗೆಯೋಣ ಅಂತ ಹೇಳಿ ಬಂದು ಕೂತಿದ್ದೀನಿ. ಇವಾಗ ಬಟ್ಟೆ ಒಗ್ತಾ ಇರ್ತೀನಿ. ಹೊರ್ಸ್ಲಿಗೆ ನೆನೆ ಹಾಕ್ಬಿಟ್ಟು ಬಂದೆ. ರೇಷನ್ ಅಕ್ಕಿನ ಸ್ವಲ್ಪ ನೈಟ್ ಮಾಡ್ಕೊಂಡಿದ್ದು ಅನ್ನ ಮಿಕ್ಕಿತ್ತು ಅಂತ ಹೇಳಿ ಆ ಅನ್ನಕ್ಕೇ ಅಕ್ಕಿ ನೆನೆ ಹಾಕ್ಬಿಟ್ಟು ಬಂದಿದ್ದೀನಿ. ಹೊರ್ಸ್ಲಿಗೆ ಮಾಡ್ಕೋಬೇಕು. ಟೊಮೊಟೊ ಗೊಜ್ಜಿದೆಯಲ್ಲ, ಗೊಜ್ಜಿಗೆ ಹೊರ್ಸ್ಲಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ರೆಡಿ ಆಗಬೇಕು. ಫಸ್ಟ್ ಇವಾಗ ಬೇಗ ಬಟ್ಟೆ ಒಗಿಬೇಕು ನಾನೀಗ. ಫ್ರೆಂಡ್ಸ್ ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೇ ಸಾಕು. ಎಲ್ಲನೂ ಮಾಡೋಕ್ಕೋಗಿ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ. ಇವಾಗ ನಂದು ಎಷ್ಟಿದೆ, ನನ್ನ ಮನೇಲಿ ನಂದು ಎಷ್ಟಿದೆ ಕೆಲಸ ಅಷ್ಟೇ ಮಾಡ್ಕೊಳ್ಳೋದು. ಯಾಕಂದರೆ ಯಾರನ್ನಾದ್ರೂ ಮೆಚ್ಚಿಸ್ಬೇಕು ಅಥವಾ ಇಂಪ್ರೆಸ್ ಮಾಡಬೇಕು ಅಥವಾ ಒಳ್ಳೆಯಳು ಅನ್ನಿಸ್ಕೋಬೇಕು ಅನ್ನೋ ಥರದ್ದು ಯಾವುದೇ ರೀತಿಯದು ಮನಸ್ಥಿತಿ ನನಗಿಲ್ಲ. ಯಾರು ಏನು ಅಂದ್ಕೊಂಡ್ರು ಐ ಡೋಂಟ್ ಕೇರ್. ನಂದೆಷ್ಟಿದೆ ಅಷ್ಟು ಕೆಲಸಗಳನ್ನ ಮಾಡ್ಕೋತೀನಿ. ಹಾಗಾಗಿ ನಾನು ರೂಮ್ ಕ್ಲೀನ್ ಮಾಡಿಕೊಂಡು ತಿಂಡಿಗೆ ಹೊಸ್ಲಿಗೆ ನೆನೆ ಹಾಕಿ ಆಡಿಸ್ಕೊಂಡೆ. ನೈಟು ಟೊಮೊಟೊ ಗೊಜ್ಜು ಮಾಡಿದ್ದಲ್ಲ, ಅದನ್ನೇ ಬೆಳಗ್ಗೆ ಎದ್ದು ಬೇಯಿಸಿಟ್ಟೆ. ಹೊಸ್ಲಿಗೆ ಹಾಕೋತಾ ಇದ್ದೀನಿ. ನಮ್ಮ ಸಂತುಗೆ ತುಂಬ ಇಷ್ಟ, ನನಗೂ ಇಷ್ಟ. ಒಂಥರ ಹೊಸ್ಲಿಗೆ ತಿನ್ನಬೇಕಾದ್ರೆಲ್ಲ ಅವನು ಹೇಳ್ತಿದ್ದಿದ್ದು ಮಾತೇ ನೆನಪಾಗುತ್ತೆ. ಬಿಡಿ, ಜಾಸ್ತಿ ಹೇಳಿದ್ದೇ ಹೇಳ್ತೀನಿ ಅಂತ ನಿಮಗೂ ಬೇಜಾರಾಗುತ್ತೆ, ನನಗೂ ಅದನ್ನೇ ಮಾತಾಡ್ತಾ ನನಗೂ ಬೇಜಾರಾಗುತ್ತೆ. ಸರಿ ಅಂತ ಹೇಳಿ ಹೊಸ್ಲಿಗೆ ಹಾಕ್ಕೊಂಡು ಟೊಮೊಟೊ ಗೊಜ್ಜಲ್ಲಿ ತಿಂದುಬಿಟ್ಟು ರೆಡಿಯಾಗೋಣ ಅಂತ ಹೇಳಿ ರೂಮ್ಗೆ ಹೋದೆ. ಫ್ರೆಂಡ್ಸ್ ಹೊರಟೆ. ಎಲ್ಲ ಕೆಲಸನೂ ಬೇಗ ಆಗುತ್ತೆ. ನಾನು ಸೀರೆ ಹಾಕ್ಕೊಳ್ಳೋದೇ ಲೇಟಾಗಿ ಹೋಗೋದು. ಸ್ಟಿಕ್ಕರ್ ಹಾಕಿದ್ದೀನಿ ಆದರೂ ಕಾಣ್ತಾ ಇಲ್ಲ. ಯಾಕೋ ಸನ್ಸ್ಕ್ರೀನ್ ಹಾಕಿದ್ರೆ ಮುಖ ಎಲ್ಲ ಕಪ್ಪು ಕಾಣ್ತಾ ಇತ್ತಪ್ಪ. ಯಾಕೆ ಅಂತ ಗೊತ್ತಿಲ್ಲ. ನಾನು 2 ದಿನನೇ ನೋಡ್ತಾ ಇದ್ದೀನಿ. ಇನ್ನೂ 1 ವಾರ ನೋಡ್ತೀನಿ, ಏನಾದ್ರು ನನ್ನ ಮುಖಕ್ಕೆ ಸೆಟ್ ಆಗಬೇಕಾ ಏನು ಅಂತ. ಮೀಟಿಂಗು ಹೊರಟೆ. ಲಕ್ಷ್ಮೀ ಸಿಸ್ಟರ್ ಮನೆ ಕಾಲ್ ಮಾಡಿದಾಗ ಹೇಳ್ತಿದ್ರು, ನೀನು ತಿಕ್ಲಿ ಆಗ್ಬಿಟ್ಟಿದ್ದಿ ಕಣೆ ಈ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ. ಹೋಗಲೇ ಅಂತ ಅವ್ರು ಹಂಗೆ ಮಾತಾಡೋದು. ಆ್ಯಕ್ಚುಲಿ ಅವ್ರು ಮಾತಾಡೋದು ನನಗಿಷ್ಟ. ಸ್ಟೈಲು ಗೀಲಾಗೇನೋ ಮಾತಾಡೋ, ನಾನು ಅಷ್ಟೇ ಸ್ಟೈಲು ಗೀಲಾಗೇನೋ ಮಾತಾಡೋ. ಲಕ್ಷ್ಮೀ ಸಿಸ್ಟರ್ ಅಷ್ಟೇ ಸ್ಟೈಲು ಗೀಲು ಏನಿಲ್ಲ. ಹಂಗಂತ ಇದ್ರು, ತಿಕ್ಲಿ ಆಗ್ಬಿಟ್ಟಿದ್ದಿ ಕಣೆ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ, ಹೇಳಿದ್ನೇ ಹೇಳ್ತೀಯ ಅಂತ. ಅದಕ್ಕೆ ನಾನು ವೀಡಿಯೋದಲ್ಲ ಸಿಸ್ಟರ್, ಏನು ಮಾಡೋದು ಏನೋ ಗೊತ್ತಾಯ್ತಿಲ್ಲ, ಟೆನ್ಷನ್ಗೆ ಹೇಳಿದ್ನೇ ಹೇಳ್ತಾ ಇದ್ದೀನಿ ಅಂದೆ.
ವೀಡಿಯೋದಲ್ಲಿ ಏನೋ ಗೊತ್ತಿಲ್ಲ, ವೀಡಿಯೋದಲ್ಲೂ ಹೇಳ್ತೀಯ, ನನಗೂ ಫೋನ್ ಮಾಡಿದಾಗೆಲ್ಲ ಹೇಳಿದ್ದೇ ಹೇಳ್ತೀಯ ಕಣೆ. ಈ ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ನಂಗೆ ಆಗ್ಬಿಟ್ಟಿದ್ಯಾ, ಟೆನ್ಷನ್ಗೆ ಮೋಸ್ಟ್ಲಿ ನಿನಗೆ ಆಗ್ಬಿಟ್ಟಿದ್ಯಾ ಅಂತಿದ್ರು. ಹಾಗೆ ನಾನು ಹೇಳಿದ್ದೇ ಹೇಳ್ತೀನಿ, ಆದಷ್ಟು ಅವಾಯ್ಡ್ ಮಾಡ್ಕೊತೀನಿ, ಹೇಳಿದ್ದೇ ಹೇಳೋದಿಲ್ಲ. ಆದರೂ ಏನಾದರೂ ಹೇಳ್ಬಿಟ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಬನ್ನಿ ಫಸ್ಟ್ ಅಂಗನವಾಡಿಗೆ ಹೋಗಿ ಅರ್ನಿಂಗ್ಸ್ ಫೋಟೋ ಸೈನ್ ಹಾಕಿ GPS ಫೋಟೋ ಹಾಕ್ಕೊಂಡು ಆನಂತರ ಬಸ್ ಸ್ಟಾಪಿಗೆ ನಡಿಬೇಕು. 10 ನಿಮಿಷ ಆಗುತ್ತೆ ನಮ್ಮ ಮನೆಯಿಂದ. ಅಂಗನವಾಡಿಯಿಂದನೂ ಸೇಮ್ ನಡಿಬೇಕಲ್ಲ, ಅದೇ ಬೇಜಾರು ಗೊತ್ತಾ. ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತಾ. ಬೆಳಗ್ಗೆ ಎದ್ನಲ್ವ ತುಂಬ ಅಂದರೆ ತುಂಬ ಒಂಥರ ಹುಸಿ ನೆನಪಾಗಲಿಲ್ಲ ನನ್ನ ಗಂಡ, ಒಂಥರ ಬೇಜಾರಾಗೋಯ್ತು. ಹಳೇದೆಲ್ಲ ನೆನಪು ಮಾಡ್ಕೊಬಿಟ್ರೆ ಹಂಗಾಗಿ 8 ಕಾಲಿಗೆ ಎದ್ದಳು 8 ಗಂಟೆ ತನಕ ಫೋನ್ ನೋಡಿದ್ದೀನಿ, ನಿದ್ದೆನೇ ಬರಲಿಲ್ಲ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಇವಾಗ ಹೊರಟೆ ಬಸ್ ಸ್ಟಾಪ್ಗೆ ಅಂಗನವಾಡಿಯಿಂದ. ಏನಂತ ಹೇಳಿದ್ರೆ, ನನಗೆ ನಮ್ಮೂರಲ್ಲೇ ಆಗ್ತಿತ್ತು ಜಾಬು ಮುಂಡೂರಲ್ಲಿ. ಬಿಕಾಸ್ ಅವರು ರಿಟೈರ್ಡ್ ಆಗಿದ್ದು ಈಗ ಒಂದು 2 ಮಂತ್ಸ್ ಬ್ಯಾಕು. ನಾವು ಅಂಗನವಾಡಿಗೆ ಹೋಗಬೇಕಾದ್ರೆ ಇದ್ರಲ್ಲ, ಆ ಟೀಚರು ಇಲ್ಲಿ ತನಕನೂ ಇದ್ದರು. ಈಗ ಒಂದು 2.5 ತಿಂಗಳಲ್ಲಿ ರಿಟೈರ್ಡ್ ಆದರು. ಅವ್ರು ರಿಟೈರ್ಡ್ ಆದ 20 ದಿನಕ್ಕೇ ಕಾಲ್ ಫಾರ್ ಮಾಡಿದ್ರು ಟೀಚರ್ಗೆ. ನನಗೆ ಆಗಿರೋದು ವಿಡೋ ಮೇಲೆ ನಾನು ಹಾಕ್ಬೋದಾಗಿತ್ತು. ಬಟ್ ಏನಂತ ಹೇಳಿದ್ರೆ, ಡಾಕ್ಯುಮೆಂಟ್ಸ್ ಎಲ್ಲ ಗಂಗೂರು ಅಡ್ರೆಸ್ಸಲ್ಲಿತ್ತು, ಅಂದರೆ ನನ್ನ ಗಂಡನವ್ರ ಅಡ್ರೆಸ್ಸಲ್ಲಿತ್ತು. ಅದು ಚೇಂಜ್ ಮಾಡಿಸ್ಕೊಬೋದಾಗಿತ್ತು. ಏನೋ 4,000-5,000 ಸಾವಿರ ಖರ್ಚು ಮಾಡಿದ್ದಿದ್ರೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡಲ್ಲಿ ಇಲ್ಲಿರೋ ಅಡ್ರೆಸ್ನ ಅಲ್ಲಿಗೆ ಹಾಕಿಸ್ಕೊಬೋದಾಗಿತ್ತು. ಬಟ್ ನಂಗೆ ಅದು ಇಷ್ಟ ಇರಲಿಲ್ಲ ಚೇಂಜ್ ಎಲ್ಲ ಮಾಡ್ಸೋಕ್ಕೆ. ಹಾಗಾಗಿ ನಂಗೆ ಅಲ್ಲೇ ಸಿಗೋದು, ನಮ್ಮ ಮನೆ ಹಿಂದೆನೇ ಅಂಗನವಾಡಿ. ಆ್ಯಂಡ್ ನನಗೆ ಎಲ್ಲ ನಮ್ಮೂರು ಅನ್ನೋದ್ರಿಂದ ನನಗೇನು ಕಷ್ಟ ಆಗ್ತಾ ಇರಲಿಲ್ಲ. ಸರ್ವೆ ಮಾಡೋಕ್ಕಾಗಲಿ, ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಬಟ್ ನನಗೆ ಆ ಥರ ಇಷ್ಟ ಆಗಲಿಲ್ಲ, ಬೇಡ ಅಂತ ಹೇಳಿ ನಾನು ಇದು ಮಾಡಿದೆ. ಬಟ್ ಅಪ್ಲಿಕೇಶನ್ ಹಾಕಿದರೆ ಖಂಡಿತವಾಗ್ಲೂ ನನಗೆ ಸಿಗುತ್ತೆ ಅನ್ನೋ ಭರವಸೆ ಅಂತೂ ಇತ್ತು. ಬಟ್ ನನಗೆ ಅಲ್ಲಿ ಮಾಡಬೇಕು ಅನ್ನೋ ಆಸೆ ಇರಲಿಲ್ಲ. ನನಗೆ ಇಲ್ಲಿ ಬಂದು ಮಾಡಬೇಕು, ಇಲ್ಲಿ ಬಂದೇ ಏನಾದರೂ ಮಾಡಬೇಕು ಅಂತಲೇ ಆಸೆ ಇದ್ದಿದ್ದು. ಅಲ್ಲೂ ನನಗೆ ಚಾನ್ಸ್ ಇತ್ತು, ನಾನೇ ಬೇಡ ಅಂತ ಹೇಳಿ ಅಲ್ಲಿ ನಾನೇನು ಇದು ಮಾಡೋಕ್ಕೆ ಹೋಗಿಲ್ಲ. ಇದನ್ನು ತುಂಬ ದಿನದಿಂದ ಹೇಳಬೇಕು ಅಂದ್ಕೊಂಡಿದ್ದೆ, ಹೇಳೇ ಇರಲಿಲ್ಲ ಅಂತ ಸುಮ್ಮನಿದ್ದೆ. ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೆ ಮತ್ತೆ ಬೇಜಾರು ಮಾಡ್ಕೊಬೇಡಿ, ಮೀಟಿಂಗ್ ಹೊರಟೆ. ಬಾಯ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.